ಮನೆ ಆವರಣಕ್ಕೆ ನುಗ್ಗಿದ ಆನೆ, ಮಹಿಳೆ ಫುಲ್ ಗಾಬರಿ. ಪಾಲಿ ಬೆಟ್ಟದಲ್ಲಿನ ಈ ದೃಶ್ಯ ಬೆಚ್ಚಿ ಬೀಳಿಸುವಂತಿದೆ. ಏಕಾಏಕಿ ಕಾಡಾನೆ ಎಂಟ್ರಿ ಕೊಟ್ಟಿರುವಂತದ್ದು. ಮನೆ ಆವರಣಕ್ಕೆ ನುಗ್ಗಿದ ಆನೆ, ಮಹಿಳೆ ಫುಲ್ ಗಾಬರಿಯಾಗಿದ್ದಾರೆ. ಪಾಲಿ ಬೆಟ್ಟದಲ್ಲಿನ ಈ ದೃಶ್ಯ ಬೆಚ್ಚಿ ಬೀಳಿಸುವಂತಿದೆ. ಏಕಾಏಕಿ ಕಾಡಾನೆ ಎಂಟ್ರಿ, ಸಡನ್ಲಿ ಮಹಿಳೆ ಭಯಭೀತರಾಗಿದ್ದಾರೆ. ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನಲ್ಲಿ ಇರುವಂತಹ ಪಾಲಿ ಬೆಟ್ಟ, ಮನೆಯ ಆವರಣದಲ್ಲಿಯೇ ಕೆಲಸ ಮಾಡ್ತಾ ಇದ್ದಂತ ಮಹಿಳೆ ಏಕಾಏಕಿ ಆನೆ ಬಂದಿದೆ, ಗಾಬರಿಯಾಗಿದ್ದಾರೆ. ಈ ವೇಳೆ ಮನೆಯ ಆವರಣದ ಒಳಗಡೆಯೇ ನುಗ್ಗಿರುವಂತಹ ಆನೆ ರಾಜಗಾಂಭೀರ್ಯದಿಂದ ಮನೆ ಮುಂಭಾಗಕ್ಕೆ ಬಂದಂತ ಆನೆ, ಕಾಡಾನೆ ಕಂಡು ಮನೆಯ ಒಳಗೆ ಓಡಿ ಹೋದ ಮಹಿಳೆ. ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯ, ಕಾಡು ಪ್ರಾಣಿಗಳ ಅಟ್ಟಹಾಸ. ಮುಂಜಾಗೃತಾ ಕ್ರಮ ವಹಿಸಿದ್ದೇವೆ ಅನ್ನುತ್ತೆ ಅರಣ್ಯ ಇಲಾಖೆ. ಆದರೆ ಕಾಡಾನೆ ನಿಯಂತ್ರಣಕ್ಕೆ ಯಾವುದೇ ಟ್ರಂಚ್ ತೆಗೆದುಕೊಂಡಿಲ್ಲ. ಸೋಲಾರ್ ಬೇಲಿ ವ್ಯವಸ್ಥೆ ಇದೆ, ಆದರೆ ಚಾರ್ಜ್ ಮಾಡಿಯೇ ಇಲ್ಲ. ನೆಪಕ್ಕಿರುವ ಸೋಲಾರ್ ಬೇಲಿ ಕೂಡ ಸಂಪೂರ್ಣ ನಾಶವಾಗಿದೆ. ಆದರೆ ಕೊಡಗಿನ ಅರಣ್ಯ ಅಧಿಕಾರಿಗಳು ಕಣ್ಣೆತ್ತಿಯೂ ನೋಡ್ತಾ ಇಲ್ಲ. ಅರಣ್ಯ ಇಲಾಖೆಯ ವಿರುದ್ಧ ಆಕ್ರೋಶ ಸ್ಫೋಟಗೊಂಡಿರುವಂಥದ್ದು ಸ್ಥಳೀಯರಿಂದ. ಮನೆ ಆವರಣಕ್ಕೆ ನುಗ್ಗಿದ ಆನೆ, ಮಹಿಳೆ ಫುಲ್ ಗಾಬರಿಯಾಗಿರುವಂಥದ್ದು. ಪಾಲಿ ಬೆಟ್ಟದಲ್ಲಿನ ಈ ದೃಶ್ಯ ಬೆಚ್ಚಿ ಬೀಳಿಸುವಂತಿದೆ. ಏಕಾಏಕಿ ಕಾಡಾನೆ ಎಂಟ್ರಿ ಕೊಟ್ಟಿರುವಂಥದ್ದು, ಮಹಿಳೆ ಭಯಭೀತರಾಗಿದ್ದಾರೆ. ಸಡನ್ಲಿ ನೋಡಿ, ಎಂತವರು ಕೂಡ ಹೆದರುವಂತಹ ದೃಶ್ಯ. ವಿರಾಜಪೇಟೆ ಕೊಡಗಿನಲ್ಲಿ ಈ ಒಂದು ಘಟನೆ ಆಗಿರುವಂತದ್ದು. ಮಹಿಳೆ ಆವರಣದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಆನೆ ಏಕಾಏಕಿ ಹೇಗೆ ನುಗ್ಗುತ್ತೆ ಅಂತ ಮನೆಯ ಆವರಣದ ಒಳಗೆ. ಇದು ಪಾಲಿ ಬೆಟ್ಟದಲ್ಲಿನ ದೃಶ್ಯಾವಳಿಗಳು. ಏಕಾಏಕಿ ಕಾಡಾನೆ ಎಂಟ್ರಿ ಕೊಟ್ಟಿರುವಂತದ್ದು. ಆವರಣದಲ್ಲಿ ಕೆಲಸ ಮಾಡ್ತಿದ್ದಂತಹ ಮಹಿಳೆ ಬೆಚ್ಚಿ ಬಿದ್ದಿರುವಂತಹ ಘಟನೆ ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಪಾಲಿ ಬೆಟ್ಟದಲ್ಲಿ ನಡೆದಿದೆ. ಅರಣ್ಯ ಇಲಾಖೆ ಯಾವುದೇ ರೀತಿಯಾದಂತಹ ಸೂಕ್ತ ಕ್ರಮವನ್ನ ತೆಗೆದುಕೊಂಡಿರುವಂತಹ ಆರೋಪಗಳು ಕೂಡ ಕೇಳಿ ಬರುವಂತದ್ದು. ಇಂತಹ ದೃಶ್ಯ ಅಂತಂದ್ರೆ ಬೆಚ್ಚಿ ಬೀಳಿಸುವಂತಹ ದೃಶ್ಯ. ಏಕಾಏಕಿ ಕಾಡಾನೆ ಎಂಟ್ರಿ ಕೊಟ್ಟಿದೆ. ಹೋಗ್ತಾ ಇದ್ದಂತಹ ಆನೆ ಏಕಾಏಕಿ ಎಂಟ್ರಿ ಕೊಟ್ಟಾಗ ಯಾರೇ ಆದ್ರೂ ಕೂಡ ಭಯ ಆಗುತ್ತೆ. ಅದರಲ್ಲೂ ಕಾಡಾನೆ ಎರಗಿ ಬಂತು ಅಂತಂದ್ರೆ ಅಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಊಹಿಸೋದಕ್ಕೂ ಅಸಾಧ್ಯ. ಪಾಲಿ ಬೆಟ್ಟದಲ್ಲಿನ ಈ ದೃಶ್ಯ ಬೆಚ್ಚಿ ಬೀಳಿಸುವಂತಿದೆ. ವಿರಾಜಪೇಟೆಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಏಕಾಏಕಿಯಾಗಿ ಕಾಡಾನೆ ಎಂಟ್ರಿ ಕೊಟ್ಟಿದೆ.